गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಪುಣ್ಯಾತ್ಮರೇ, ಅದೇ ವಿಷಯವಾಗಿದೆ ಅಂದರೆ ತಾವುಗಳು ಇಷ್ಟೊಂದು ಜ್ಞಾನವನ್ನು ಕೇಳುತ್ತೀರಿ ಮತ್ತು ಸ್ವಲ್ಪವೇ ಸಮಯದ ಬಳಿಕ ನಂತರ ಅದೇ ರೀತಿ ಆಗುತ್ತದೆ ಸ್ವಭಾವ. ಇದು ತಮ್ಮ ದೋಷ ಅಲ್ಲ, ಇಲ್ಲಿಯ ವ್ಯವಸ್ಥೆ ಈ ಕಾಲನು ಮಾಡಿದಂಥದ್ದಾಗಿದೆ. ಅಂತೆಯೇ ಎಷ್ಟೇ ಆಳದಲ್ಲಿ ನೀರು ಇರಲಿ ಮತ್ತು ಸ್ವಚ್ಛ ಜಲವಿರಲಿ, ಅದರ ಮೇಲೆ ಹಾವಸೆ ಬಂದು ಬಿಡುತ್ತದೆ. ನೀರನ್ನು ಸ್ವಲ್ಪ ಸರಿಸಿದಾಗ ಸ್ವಚ್ಛ ನೀರು ಸಿಗುತ್ತದೆ. ಸರಿಸುವುದನ್ನು ನಿಲ್ಲಿಸುತ್ತಲೇ ಅದು ನೀರನ್ನು ಮುಚ್ಚಿಬಿಡುತ್ತದೆ. ಹಾಗೆಯೇ ಈಗ ಈ ಸತ್ಸಂಗದ ಮಾಧ್ಯಮದಿಂದ ತಮ್ಮ ಮೇಲೆ ಆ 3 ಗುಣಗಳ ಒತ್ತಡ ಏನು ಇರುತ್ತದೆ ಅದನ್ನು ಅಲ್ಲಾಡಿಸಿ ಸರಿಸಲಾಗಿದೆ. ಮತ್ತು ಆಳದಲ್ಲಿ ನೀರು ಜಾಸ್ತಿ ಇರುತ್ತದೆ, ಅದರ ಮೇಲೆ ಹಾವಸೆ ಕಡಿಮೆ ಇರುತ್ತದೆ. ಮತ್ತು ಏನು ಆಳ ಕಡಿಮೆ ಇರುತ್ತದೆ ಅದು ತಳದಿಂದ ಹಿಡಿದು ಮೇಲಿನ ತನಕ ಒಂದೇ ಆಗಿರುತ್ತದೆ. ಅದರ ಮತ್ತು ಅಂಥವರ ಮೇಲೆ ಯಾವ ಪ್ರಭಾವವಾಗುವುದಿಲ್ಲ ಈ ವಚನಗಳಿಂದ. ಅದಕ್ಕಾಗಿ ಏನು ಸಮಾಧಾನವಿದೆ? ಅದಕ್ಕಾಗಿ ನಂತರ ಅದರಲ್ಲಿ ನೀರು ಹೆಚ್ಚು ಆಗಬೇಕಾಗಿದೆ. ಆ ನೀರು ಹೆಚ್ಚು ಹೇಗಾಗುವುದು? ಅದರ ಕ್ರಮವನ್ನು ಇಲ್ಲಿ ಹೇಳಿಡಲಾಗಿದೆ. ಏನೆಂದರೆ ಇಲ್ಲಿ ಈ ಶ್ರಾವಣದಲ್ಲಿ ಮಳೆಯಾದಂತೆ ಪರಮಾತ್ಮನ ವಾಣಿಯದು. ಇಲ್ಲಿ ಧಾರಾಕಾರ ಮಳೆಯಂತೂ ಆಗುವುದು. ಯಾರು ಅತ್ಯಧಿಕ ಸತ್ಸಂಗ ಕೇಳುವರು ಅವರೊಳಗೆ ಆ ನೀರು ಹೆಚ್ಚುತ್ತಾ ಹೋಗುವುದು. ನಂತರ ಅವರದು ಕೆಲವು ದಿನಗಳಲ್ಲಿ ಇದೇ ಸ್ಥಿತಿ ಆಗುವುದು. ಜಲ ಅಧಿಕವಾಗುವುದು ಅಂದರೆ ಭಕ್ತಿ ಕರ್ಮ ಹೆಚ್ಚಾಗುವುವು, ಶುಭ ಸಂಸ್ಕಾರಗಳು ಹೆಚ್ಚು ಆಗುವುವು. ಆಗ ನಂತರ ಈ ಸತ್ಸಂಗದ ವಚನಗಳ ಪ್ರಭಾವ ಬಹಳ ಸಮಯ ತನಕ ಇರುವಂತಾಗುವುದು. ಹಾಗೆ ತಾವು ಈ ಜ್ಞಾನವನ್ನು ಕೇಳುತ್ತೀರಿ. ಇವಾಗಲಂತೂ ತಮ್ಮ ಹೃದಯದಲ್ಲಿ ಒಂದು ವಿಶೇಷ ಆಸಕ್ತಿ ಉಂಟಾಗುವುದು, ಏಕೆಂದರೆ ತಾವು ಪುಣ್ಯಾತ್ಮ ಆಗಿರುವಿರಿ. ಆದರೆ ಯಾರ ಸಂಸ್ಕಾರಗಳು ಇನ್ನೂ ಕಡಿಮೆ ಇವೆ, ಶುಭ ಸಂಸ್ಕಾರ ಅಷ್ಟೊಂದು ಆಗಿಲ್ಲ, ಅವರಿಗೆ ಅದೇ ಟೈಮ್ ಸತ್ಸಂಗದ 10 ನಿಮಿಷದ ಬಳಿಕ ಅದೇ ವಿಚಾರ, ಅದೇ ಭಾವ. ಸ್ವಲ್ಪ ಜರುಗು, ನೀನು ನನ್ನ ಹಾಸಿಗೆಯನ್ನು ಏಕೆ ತೆಗೆದೆ? ಇಲ್ಯಾಕೆ ಕುಳಿತಿರುವೆ? ಆ ಕಡೆ ಕರೆದೊಯ್ಯೋ ಬಾಲಕನನ್ನು. ಹೀಗೆ ಮಲಿನತೆ ಮತ್ತೆ ಒಳಗಿನಿಂದ ಉತ್ಪತ್ತಿಯಾಗುವುದು. ಮತ್ತು ಕೆಲವು ದಿನಗಳ ಬಳಿಕ ತಮ್ಮೊಳಗೆ ಇಷ್ಟೊಂದು ಒಳ್ಳೆಯ ಸ್ವಭಾವ ಬಂದು ಬಿಡುವುದು. ಈ ಮಾತುಗಳೆಲ್ಲ ಮರೆತು ಹೋಗಿ ತಮ್ಮ ಉದ್ಧಾರದ ಚಿಂತೆ ತಮಗಾಗುವುದು. ಮತ್ತು ಯಾವಾಗ ವ್ಯಕ್ತಿ ಭಗವಂತನನ್ನು ಭಯಪಡುವವನಂತಾಗುವನೋ ನಂತರ ಅವನು ಈ ರೀತಿಯ ತಲೆಹರಟೆ ಮಾಡಲಾರನು. ನನ್ನ ಹಾಸಿಗೆ ಮೇಲೆ ಕುಳಿತೆ, ಏನೋ ಅನಾಹುತ ಆಯಿತು, ಅವನು ಭಕ್ತನು ತಾನೆ. ಆಗ ನಾವು ಅದೇ ಮಲಿನತೆಯನ್ನು ಇಟ್ಟುಕೊಂಡು ತಿರುಗುತ್ತೇವೆ. ಆದರೆ ಇಲ್ಲಿ ಬರುವುದರಿಂದ, ಸತ್ಸಂಗ ಕೇಳುವುದರಿಂದ, ಭಕ್ತಿ ಹೆಚ್ಚುವುದರಿಂದ, ಜ್ಞಾನ ಅತ್ಯಧಿಕವಾಗಿ ವೃದ್ಧಿಯಾಗುವುದರಿಂದ, ಭಕ್ತಿಯ ಹೆಚ್ಚು ಸಂಪಾದನೆ ಆಗುವುದರಿಂದ ಈ ತಲೆಹರಟೆಗಳು ತಂತಾನೆ ಬಿಟ್ಟು ಹೋಗುವು. ಬೇರೆ ಯಾವ ಕ್ರಮವೂ ಇಲ್ಲ. ಇಲ್ಲಿಗೆ ಬರುವುದರಿಂದ ಈ ವಿಷಯಗಳು ತಮಗೆ ಬಹಳ ಆಸರೆ ನೀಡುವು, ಏಕೆಂದರೆ ಪರಮಾತ್ಮನ ವಚನಗಳಾಗಿವೆ. ಹಾಗೆ ಇಲ್ಲಿ ಏನು ಹೇಳ್ತಾರೆ? ತಮ್ಮ ಹೃದಯದಲ್ಲಿ ಭಾವ ಈ ರೀತಿಯಲ್ಲಿ ಕೇಂದ್ರೀಕೃತವಾಗಬೇಕು. ಹೇಗೆ ಟೆನ್ಷನ್ ಆಗುತ್ತಿರುತ್ತದೆ ಮನುಷ್ಯನಿಗೆ, ಅಂದರೆ ಏನಾಗುವುದು? ಹೇ ಭಗವಂತ, ಇಂಥ ಅಪರಾಧವಾಗುವುದೇ? ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302